ಹಾಯ್. ಎಲ್ಲರಿಗೂ ಕೂಡ ನಮಸ್ತೆ. ಏನಪ್ಪ ತರಗತಿ ಅಂತ ಅಂದರೆ ಇವತ್ತು RRB NTPCಯಲ್ಲಿ 2-3 ಶಿಫ್ಟ್ಗಳು ಎಕ್ಸಾಮ್ ಆಗಿದೆ. RRB NTPC ಅಂಡರ್ ಗ್ರಾಜ್ಯುಯೇಟ್ ಲೆವೆಲ್ದು 5,600 ಸಮಥಿಂಗ್ ಪೋಸ್ಟ್ಗಳಿದ್ದಾವೆ. ಇದರೊಳಗೆ GK ಮತ್ತು ಇಲ್ಲಿ ಜನರಲ್ ಅವೇರ್ನೆಸ್, ಇಂಟೆಲಿಜೆನ್ಸ್ ಮತ್ತು ಇಲ್ಲಿ ಇಂಗ್ಲೀಷ್, ಇವು 3 ಕೂಡ ಇರ್ತವೆ. ಈಗ ನೋಡ್ಕೊಳ್ತಾ ಹೋಗೋಣ. ಮೊದಲನೇ ಪ್ರಶ್ನೆನ ನೋಡೋದಕ್ಕಿಂತ ಮುಂಚೆ ಈ ಒಂದು NTPCಯಲ್ಲಿ ಆಗಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಮುಂದೆ ಬರ್ತಕ್ಕಂಥ SSC GD ಆಗಿರ್ಬೋದು, ಬೇರೆ ಬೇರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಆಗಿರ್ಬೋದು, ಎಲ್ಲದಕ್ಕೂ ಯೂಸ್ ಆಗ್ತವೆ. ಅದಕ್ಕಾಗಿ ನೀವೇನು ಮಾಡಬೇಕು ಅಂತ ಅಂದರೆ ಈ ಒಂದು ತರಗತಿಯನ್ನು ಕಂಪ್ಲೀಟಾಗಿ ನೋಡಿಕೊಂಡು ಏನಪ್ಪ ಮಾಡಿ ಅಂತ ಅಂದರೆ ಕರೆಕ್ಟಾಗಿ ನೋಟ್ಸನ್ನು ಮಾಡ್ಕೊಂಡ್ಬಿಟ್ರೆ ನೀವು ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳನ್ನು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಏನಪ್ಪ ಇವತ್ತು ಏನೇನು ಪ್ರಶ್ನೆ ಕೇಳಿದ್ದಾರೆ ನೋಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಭಾರತೀಯ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ 2-3 ಕ್ವಶನ್ಸು ಏನು ಕೇಳಿದರೆ ಅದೇ ಬಂದಿದೆ. ಟೋಟಲಾಗಿ 40 ಕ್ವಶನ್ಸ್ ಇರ್ತವೆ. 40 ಕ್ವಶನ್ಸು ನಮಗೆ ತೆಗೆದುಕೊಂಡು ಬರೋದಕ್ಕೆ ಆಗಲ್ಲ, ಬಟ್ ಮ್ಯಾಕ್ಸಿಮಮ್ ಕ್ವಶನ್ಸ್ನ ನಾವು ತೆಗೆದುಕೊಂಡು ಬಂದಿದ್ದೇವೆ. ಅದನ್ನು ನೋಡೋಣ. ನೋಡಿ ಏನಪ್ಪ ಕೇಳಿದ್ದಾರೆ ಅಂತ ಅಂದರೆ ಪ್ರಶ್ನೆ ನೋಡ್ಬೋದು. ಇಲ್ಲಿ ಭಾರತದ ಯಾವ ಸಂವಿಧಾನ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಎಂದು ಕರೆಯಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ಮಿನಿ ಸಂವಿಧಾನ ಅಂತ ಅಂದರೆ ಯಾವ ಸಂವಿಧಾನ ತಿದ್ದುಪಡಿ ಅಂತ ಕರೀತಾರೆ ಅಂತ ಉತ್ತರವನ್ನು ಡೈರೆಕ್ಟಾಗಿ ಕೊಟ್ಟುಬಿಟ್ಟಿದ್ದೇನೆ. ಯಾವುದಪ್ಪ ಅಂತ 42ನೇ ತಿದ್ದುಪಡಿ ಕಾಯ್ದೆ. ಈ ಒಂದು 42ನೇ ತಿದ್ದುಪಡಿ ಕಾಯ್ದೆ ಅಥವಾ 42nd ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಕರಿತೇವೆ. ತುಂಬ ಇಂಪಾರ್ಟೆಂಟ್ ಈ ಒಂದು ಆ್ಯಕ್ಟ್ ಮೇಲೆ ಪಕ್ಕಾ ಕ್ವಶನ್ಸ್ ಬರ್ತಾ ಇರ್ತವೆ. ಈ ಒಂದು ಆ್ಯಕ್ಟ್ ಮೇಲೆ ಯಾಕಪ್ಪ ಇದು ಇಂಪಾರ್ಟೆಂಟ್ ಅಂತ ಅಂದರೆ ಇದನ್ನು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತಲೇ ಕರೀತಾರೆ. ಈ ಒಂದು ಅಮೆಂಡ್ಮೆಂಟ್ ಅಥವಾ ಈ ಒಂದು ಕಾಯ್ದೆ ಅಡಿಯಲ್ಲಿ ಏನೇನು ಚೇಂಜಸ್ ಆಗಬೇಕು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಚೇಂಜಸ್ಗಳು ಆಗಿದೆ. ನಮ್ಮ ಒಂದು PTಗೆ ಅಥವಾ ಪ್ರಿಯಾಂಬಲ್ಗೆ 3 ವರ್ಡ್ಗಳನ್ನು ಆ್ಯಡ್ ಮಾಡ್ತಕ್ಕಂಥ ಒಂದು ಅಥವಾ 3 ಪದಗಳನ್ನು ಸೇರಿಸ್ತಕ್ಕಂತಹ ಒಂದು ಕಾಯ್ದೆ ಯಾವುದು ಅಂತ ಕೇಳ್ಬೋದು. ಅದು ಕೂಡ ಸೇಮ್ 42ನೇ ಒಂದು ತಿದ್ದುಪಡಿ ಕಾಯ್ದೆ 1976. ಅದಕ್ಕಾಗಿ ಈ ಒಂದು ಕಾನ್ಸ್ಟಿಟ್ಯೂಷನ್ ಅಂತ ಯಾವ ಕಾಯ್ದೆಯನ್ನು ಕರೀತಾರೆ ಅಂತ ಕೇಳಿದರೆ 1976ನೇ 42ನೇ ತಿದ್ದುಪಡಿ ಕಾಯ್ದೆ 1976ರಲ್ಲಿ ಆಗ್ತದೆ. ಓಕೆನಾ. ಅದೇ ರೀತಿ ನಾವು ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋದಕ್ಕೆ ಬರೋದಾದರೆ ಇಲ್ಲಿ ಪ್ರಶ್ನೆ ಈ ರೀತಿಯಾಗಿದೆ. ಪ್ರಶ್ನೆ, ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರು ಅಂತ, ಎಕ್ಸ್ ಅಫಿಸಿಯೋ ಚೇರ್ಮನ್ ಆಫ್ ರಾಜ್ಯಸಭಾ ಅಂತ ಯಾರು ಅಂತ ಕೇಳಿದರೆ ತುಂಬ ಇಂಪಾರ್ಟೆಂಟ್ ಇದು ಕೂಡ. ನೋಡಿ, ಎಕ್ಸ್ ಅಫಿಸಿಯನ್ ಚೇರ್ಮನ್ ಯಾರು ಅಂತ ಕೇಳಿದರೆ ಇಲ್ಲಿ ನೋಡ್ಬೋದು, ಭಾರತದ ಉಪರಾಷ್ಟ್ರಪತಿಗಳು ಅಂತ ಅಂದರೆ 63ನೇ ಆರ್ಟಿಕಲ್ ಅಥವಾ ವಿಧಿ 63ನೇ ವಿಧಿ ಯಾರ ಬಗ್ಗೆ ಹೇಳುತ್ತೆ ಅಂತ ಅಂದರೆ ಭಾರತಕ್ಕೆ ಒಬ್ಬ ಉಪರಾಷ್ಟ್ರಪತಿ ಬೇಕು ಅಂತ ಹೇಳ್ತಾರೆ. ಅದೇ ನಮ್ಮ ಒಂದು ಭಾರತಕ್ಕೆ ಒಬ್ಬ ರಾಷ್ಟ್ರಪತಿ ಬೇಕು ಅಂತ 52ನೇ ಆರ್ಟಿಕಲ್. ಓಕೆನಾ, 52ನೇ ಆರ್ಟಿಕಲ್. ಅದೇ 63ನೇ ಆರ್ಟಿಕಲ್ ಉಪರಾಷ್ಟ್ರಪತಿ ಬೇಕು ಅಂತ ಹೇಳ್ತದೆ. ಈ ಒಂದು ಉಪರಾಷ್ಟ್ರಪತಿಗಳು ಏನಿರ್ತಾರೆ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು. ಇದು ಕೂಡ ತುಂಬ ಇಂಪಾರ್ಟೆಂಟ್. ಓಕೆನಾ. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡ್ಬೋದು. ಭಾರತದ ರಾಷ್ಟ್ರಪತಿಗಳು ಯಾವ ವಿಧಿಯ ಅಡಿಯಲ್ಲಿ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬಹುದು ಅಂತ, ಫೈನಾನ್ಷಿಯಲ್ ಎಮರ್ಜೆನ್ಸಿ ಅಂತ ಕರೀತಾರೆ. ಫೈನಾನ್ಷಿಯಲ್ ಎಮರ್ಜೆನ್ಸಿ ಅಂತ ಟೋಟಲಾಗಿ 3 ತುರ್ತು ಪರಿಸ್ಥಿತಿಗಳು ಇದ್ದಾವೆ. ನ್ಯಾಷನಲ್ ಎಮರ್ಜೆನ್ಸಿ, ಸ್ಟೇಟ್ ಎಮರ್ಜೆನ್ಸಿ, ಫೈನಾನ್ಷಿಯಲ್ ಎಮರ್ಜೆನ್ಸಿ. ನಮ್ಮ ಒಂದು ರಾಷ್ಟ್ರಪತಿಗಳು ಯಾವ ಒಂದು ತುರ್ತು ಪರಿಸ್ಥಿತಿಯನ್ನು ಮಾಡಿ ಏನಪ್ಪ ಮಾಡ್ಬೋದು ಅಂತ ಅಂದರೆ ನಮ್ಮೊಂದು ಗೋರ್ನಮೆಂಟ್ ಅಥವಾ ಸರ್ಕಾರಿ ನೌಕರರ ಒಂದು ಹಣವನ್ನು ಅಥವಾ ಸ್ಯಾಲರಿಯನ್ನು ಕಡಿಮೆ ಮಾಡಬಹುದು ಅಂತ ನೋಡೋದಾದರೆ ಅದು ಯಾವುದಪ್ಪ ಅಂತ ಅಂದರೆ ಯಾವುದು ಅಂತ ಅಂದರೆ ಹಣಕಾಸು ತುರ್ತು ಪರಿಸ್ಥಿತಿಯಿಂದ. ಓಕೆನಾ. ನೆಕ್ಸ್ಟು ಈ ಒಂದು ಆರ್ಟಿಕಲ್ ಯಾವುದು ಅಂತ ಕೇಳ್ಬೋದು, 360ನೇ ವಿಧಿ. ಅದೇ ನ್ಯಾಷನಲ್ ಎಮರ್ಜೆನ್ಸಿ ಆರ್ಟಿಕಲ್ ಯಾವುದು ಅಂತ ಕೇಳ್ತಾರೆ. ನ್ಯಾಷನಲ್ ಎಮರ್ಜೆನ್ಸಿ ಇದು 352. ಅದೇ ಸ್ಟೇಟ್ ಎಮರ್ಜೆನ್ಸಿ ಕೇಳ್ತಾರೆ ಯಾವುದು ಅಂತ ಅಂದರೆ 356. ಅದೇ ಹಣಕಾಸು ಫೈನಾನ್ಷಿಯಲ್ ಎಮರ್ಜೆನ್ಸಿ ಅಂತ ಕೇಳ್ತಾರೆ 360. ಅದೇ ರೀತಿ ಇನ್ನೊಂದು ಏನಪ್ಪ ಕೇಳ್ತಾರೆ ಅಂತ ಅಂದರೆ ಈ ಒಂದು ಫೈನಾನ್ಷಿಯಲ್ ಎಮರ್ಜೆನ್ಸಿ ಏನಿದೆ, ಹಣಕಾಸು ತುರ್ತು ಪರಿಸ್ಥಿತಿ ಏನಿದೆ, ಈ ಒಂದು ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಮಾಡಿರ್ತಕ್ಕಂಥ ಒಂದು ರಾಷ್ಟ್ರಪತಿಗಳು ಏನಪ್ಪ ಇದ್ದಾರೆ ಅವರು ಅದು ಜುಡಿಷಿಯಲ್ ರಿವ್ಯೂಗೆ ಅಥವಾ ಒಂದು ಸುಪ್ರೀಂ ಕೋರ್ಟಿಗೆ ಒಳಪಡುತ್ತಾ ಅದು ಅಂತ. ಹೌದು, ಒಳಪಡುತ್ತೆ. ಏನಾಗುತ್ತೆ ಅಂತ ಅಂದರೆ ಒಳಪಡುತ್ತೆ. ಅವರು ಸುಪ್ರೀಂ ಕೋರ್ಟ್ ಅವ್ರು ಕೇಳ್ಬೋದು ಯಾಕಪ್ಪ ಫೈನಾನ್ಷಿಯಲ್ ಎಮರ್ಜೆನ್ಸಿಯನ್ನು ಮಾಡಿದ್ದೀರಾ ಅಂತ. ಓಕೆನಾ. ಇಷ್ಟು ಇಂಪಾರ್ಟೆಂಟ್ ಥಿಂಗ್ಸು. ನೆಕ್ಸ್ಟು ಅದೇ ರೀತಿ ನಾವು ಇತಿಹಾಸ ಮತ್ತು ಕಲೆ, ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕೆಲ ಪ್ರಶ್ನೆಗಳು ಬಂದಿದ್ದಾವೆ. ನೋಡಿ, ಬ್ರಹ್ಮ ಸಮಾಜದ ಸ್ಥಾಪಕರು ಯಾರು ಅಂತ ಕೇಳಿದರೆ ಧಾರ್ಮಿಕ ಸುಧಾರಣೆಗಳು, ರಿಲಿಜಿಯಸ್ ರಿಫಾರ್ಮ್ಸ್ ಅಂತ ಕರಿತೇವೆ. ರಿಲಿಜಿಯಸ್ ರಿಫಾರ್ಮ್, ಧಾರ್ಮಿಕ
ಸುಧಾರಣೆಗಳು ಅಂತ ಇದ್ರ ಮೇಲೆ ಪ್ರಶ್ನೆ ಆಗ್ತವೆ. ಈ ಒಂದು 7ರಿಂದ 8 ಸುಧಾರಣೆಗಳಿದ್ದಾವೆ. ಆತ್ಮಾರಾಮ್ ಪಾಂಡುರಂಗ ಆಗಿರ್ಬೋದು, ಜ್ಯೋತಿಬಾ ಫುಲೆ ಆಗಿರ್ಬೋದು, ರಾಜಾರಾಮ್ ಮೋಹನ್ ರಾಯ್ ಆಗಿರ್ಬೋದು, ಇಂಥವರು ಏನಪ್ಪ ಮಾಡಿದ್ದಾರೆ, ಮತ್ತು ಸ್ವಾಮಿ ವಿವೇಕಾನಂದ ಆಗಿರ್ಬೋದು. ಕೆಲವೊಂದು ಸಮಾಜ ಆಗಿರ್ಬೋದು ಅಥವಾ ಏನೋ ಒಂದು ಫಾರ್ಮೇಷನನ್ನು ಮಾಡಿರುತ್ತೆ. ಇಲ್ಲಿ ಬ್ರಹ್ಮ ಸಮಾಜದ ಸ್ಥಾಪಕರು ಕೇಳ್ಬೋದು, ರಾಜಾರಾಮ್ ಮೋಹನ್ ರಾಯ್ ಅಂತ ನಾವೇನು ಹೇಳ್ತೇವೆ. ಇಲ್ಲಿ ಥಿಯೋಸಾಫಿಕಲ್ ಸೊಸೈಟಿ ಯಾರಪ್ಪ ಶುರು ಮಾಡಿದರು, ಮತ್ತು ಇಲ್ಲಿ ಆರ್ಯ ಸಮಾಜವನ್ನು ಯಾರು ಶುರು ಮಾಡಿದರು, ಈ ರೀತಿಯಾಗಿ ಪ್ರಶ್ನೆ ಕೇಳಿಬಿಡ್ತಾರೆ. ಮೇಯ್ನಾಗಿ ಈಗ ಬ್ರಹ್ಮ ಸಮಾಜವನ್ನು ಕೇಳಿದರೆ ರಾಜಾರಾಮ್ ಮೋಹನ್ ರಾಯ್. ಬೇರೆ ಬೇರೆ ಸಮಾಜಗಳನ್ನು ಕೂಡ ನೀವು ನೋಡ್ಕೊಳ್ಳಿ, ಪಕ್ಕಾ ಪ್ರಶ್ನೆ ಇಲ್ಲಿಂದ ಬರುತ್ತೆ. ಆರ್ಯ ಸಮಾಜ ಕೇಳ್ತಾರೆ. ಆರ್ಯ ಸಮಾಜ ಯಾರು, ಆರ್ಯ ಸಮಾಜ ಮಾಡಿದವರು ಯಾರು, ಕಾಮೆಂಟ್ ಮಾಡಿ ನೋಡೋಣ ಯಾರು ಮಾಡ್ತೀರಾ ನೋಡ್ತೀನಿ. ಅದೇ ರೀತಿ ನೋಡಿ, ಮುಂದಿನ ಪ್ರಶ್ನೆ ಏನಿದೆ, ಪ್ಲಾಸಿ ಕದನವು ಯಾವ ವರ್ಷದಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳಿದರೆ 1757. ನೆಕ್ಸ್ಟು ಬಕ್ಸರ್ ಕದನ ಕೇಳ್ತಾರೆ 1764 ಅಂತ ಹೇಳಬೇಕು. ಅದೇ ರೀತಿ ನೆಕ್ಸ್ಟ್ ಇಲ್ಲಿ 3ನೇ ಪಾಣಿಪತ್ ಕದನ ಅಂತ ಕೇಳ್ತಾರೆ. 3ನೇ ಪಾಣಿಪತ್ ಕದನ 1761. 1ನೇ ಪಾಣಿಪತ್ ಕದನ 1526. ಈ ರೀತಿಯಾಗಿ ಪ್ರಶ್ನೆ ಕೇಳ್ತಾರೆ. ಅದೇ 2ನೇ ಪಾಣಿಪತ್ ಕದನ 1556. ಇವೆಲ್ಲವೂ ಕೂಡ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ, ಡೈರೆಕ್ಟಾಗಿ ಕ್ವಶನ್ಸ್ ಬರ್ತವೆ. ಅದೇ ರೀತಿ ನೋಡಿ, ಶಾಸ್ತ್ರೀಯ ಸಂಗೀತದ ಪ್ರಸಿದ್ಧ ಇಂದೋರ್ ಘರಾನಾವನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳಿದರೆ, ಇಂದೋರ್ ಘರಾನಾವನ್ನು ಇಲ್ಲಿ ಸ್ಥಾಪನೆ ಮಾಡಿದವರು ಇಲ್ಲಿ ಉಸ್ತಾದ್ ಅಮೀರ್ ಖಾನ್ ಎಂಬತಕ್ಕಂಥವ್ರು. ಓಕೆನಾ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇಲ್ಲಿ ಭೂಗೋಳ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ. ಅಂಡಮಾನ್ ದ್ವೀಪಗಳನ್ನು ನಿಕೋಬಾರ್ ದ್ವೀಪಗಳಿಂದ ಪ್ರತ್ಯೇಕ ಮಾಡತಕ್ಕಂಥ ಜಲಸಂಧಿ ಯಾವುದು ಅಂತ ಕೇಳಿದರೆ ಇದು 10 ಡಿಗ್ರಿ ಚಾನಲ್ ಅಥವಾ 10 ಡಿಗ್ರಿ ಚಾನಲ್ ಅಂತ ಕರೀತಾರೆ. ಅದೇ ಭಾರತ ಮತ್ತು ಪಾಕಿಸ್ತಾನ ಯಾವ ಒಂದು ಗಡಿ ರೇಖೆಯಿಂದ ಪಡಿಸಲಾಗಿದೆ ಅಂತ ಕೇಳ್ತಾರೆ. ಭಾರತ ಮತ್ತು ಇನ್ನೊಂದು ಯಾವುದಪ್ಪ ಅಂತ ಅಂದರೆ ಇಲ್ಲಿ ಚೀನಾ ಯಾವ ಗಡಿ ರೇಖೆ. ನೆಕ್ಸ್ಟು ಭಾರತ ಮತ್ತು ಇನ್ನೊಂದು ಯಾವುದಪ್ಪ ಅಂತ ಅಂದರೆ ಅಫ್ಘಾನಿಸ್ತಾನ ಯಾವ ಗಡಿ ರೇಖೆ ಹೇಳಿ ನೋಡೋಣ. ನೋಡಿ, ಭಾರತ ಮತ್ತು ಪಾಕಿಸ್ತಾನ ರ್ಯಾಡ್ ಕ್ಲಿಪ್. ಭಾರತ, ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್. ಅದೇ ಇಂಡಿಯಾ ಆ್ಯಂಡ್ ಚೀನಾ ಯಾವುದಪ್ಪ ಅಂತಂದರೆ ಮ್ಯಾಕ್ಮೋಹನ್. ನೆಕ್ಸ್ಟು ಇಂಡಿಯಾ ಆ್ಯಂಡ್ ಅಫ್ಘಾನಿಸ್ತಾನ್ ಯಾವುದಪ್ಪ ಅಂತ ಅಂದರೆ ಯಾವುದು ಹೇಳಿ ನೋಡೋಣ, ಡ್ಯುರಾಂಡ್. ಇವು 3 ಕೂಡ ಇಂಪಾರ್ಟೆಂಟು, ಪ್ರಶ್ನೆ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಅದೇ ರೀತಿ ನೋಡಿ, ಮುಂದಿನ ಪ್ರಶ್ನೆ, ಮುಂಬೈ ಬಂದರಿನ ಮೇಲೆ ಒತ್ತಡವನ್ನು ಕಡಿಮೆ ಮಾಡಲು ಅಭಿವೃದ್ಧಿಪಡಿಸಿದ ಉಪಗ್ರಹ ಬಂದರು ಯಾವುದು ಅಂತ ಕೇಳಿದ್ದಾರೆ. ಇದು ಈಸಿ ಪ್ರಶ್ನೆ, ನವಶೇವಾ ಬಂದರು ಅಥವಾ ಜವಾಹರಲಾಲ್ ನೆಹರು ಬಂದರು ಅಂತ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಕೂಡ ಹೌದು, ಇದನ್ನು ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯ ಹೇಳಿದರೆ ಕರ್ನಾಟಕ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡುತ್ತೆ. ಪ್ರಶ್ನೆ ಬಂದಿದೆ ಇವತ್ತು, ಇಷ್ಟು ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಮುಂದಿನ ಪ್ರಶ್ನೆ, ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ವಿದ್ಯುತ್ ಪ್ರವಾಹ ಎಲೆಕ್ಟ್ರಿಕ್ ಕರೆಂಟ್ನ ಒಂದು SI ಏಕಮಾನ ಯಾವುದು ಅಂತ ಕೇಳಿದರೆ ಆಂಪಿಯರ್ ಎಂಬತಕ್ಕಂಥದ್ದು ಇದರ ಒಂದು SI ಏಕಮಾನ ಆಗಿದೆ. ಅದೇ ರೀತಿ ನೋಡಿ, ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚು ಕಂಡು ಬರತಕ್ಕಂಥ ಒಂದು ಅನಿಲ ಯಾವುದು ಅಂತ ಕೇಳಿದರೆ ಸಾರಜನಕ. ನಿನ್ನೇನು ಕೂಡ ನಾನು SSGD ಪ್ರಶ್ನೆಯನ್ನು ಹೇಳಿದ್ದೆ, ಅದರೊಳಗೆ ಬಂದಿತ್ತಿದ್ದು. ಈಗ ಡೈರೆಕ್ಟಾಗಿ NTPCಯಲ್ಲಿ ಕೇಳಿಬಿಟ್ಟಿದ್ದಾರೆ. ಓಕೆನಾ. ನೆಕ್ಸ್ಟು ಜೀವಕೋಶದ ಶಕ್ತಿ ಕೇಂದ್ರ, ಪವರ್ ಆಫ್ ದ ಸೆಲ್ ಅಂತ ಯಾವುದನ್ನು ಕರೀತಾರೆ ಅಂತ ಕೇಳಿದರೆ ಮೈಟ್ರೋಕಾಂಡ್ರಿಯನ್ನು ಕರೀತಾರೆ. ಇಷ್ಟು ಮೇಯ್ನ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆಗಳು. ಅದೇ ರೀತಿಯಲ್ಲಿ ಪ್ರಚಲಿತ ವಿದ್ಯಮಾನಗಳು, ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ್ದು ಕೇಳಿದ್ದಾರೆ ನೋಡಿ. ಮಿಷನ್ ವಾತ್ಸಲ್ಯ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಬಂದಿದೆ. ಇದು ಯಾವ ವಲಯಕ್ಕೆ ಸಂಬಂಧ ಹೊಂದಿದೆ ಅಂತ, ಇದು ಮಕ್ಕಳ ರಕ್ಷಣೆ ಮತ್ತು ಅಭಿವೃದ್ಧಿ ವಲಯಕ್ಕೆ ಸಂಬಂಧ ಹೊಂದಿರ್ತದೆ ಮಿಷನ್ ವಾತ್ಸಲ್ಯ ಅಂತಕ್ಕಂಥದ್ದು. ಅದೇ ರೀತಿ ಈಗ ನೆಕ್ಸ್ಟ್ ಕೇಳ್ಬೋದು, ಮಿಷನ್ ಇಂದ್ರಧನುಷ್ ಇದು ಯಾವುದಕ್ಕೆ ಕೇಳ್ತಾರೆ ಅಂತ ಕೇಳ್ತಾರೆ. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಇದು ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಸಂಬಂಧ ಹೊಂದಿರ್ತದೆ. ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ, ಫಿಫಾ ವಿಶ್ವಕಪ್ ಆಯೋಜನೆ ಮಾಡ್ತಕ್ಕಂಥ ಪ್ರಮುಖ ದೇಶಗಳು 2030 ಒಂದು ಫಿಫಾ ವಿಶ್ವಕಪ್ಪನ್ನು ಯಾವ ಪ್ರಮುಖ ದೇಶಗಳು ಇಲ್ಲಿ ಆಯೋಜನೆ ಮಾಡ್ತವೆ ಅಂತ ಕೇಳಿದರೆ ಯಾವುದಪ್ಪ ಅಂತಂದರೆ ಸ್ಪೇನು, ಪೋರ್ಚುಗಲ್ಲು, ಮೊರೊಕ್ಕೊ. ಇವು 3 ಕೂಡ ಇಂಪಾರ್ಟೆಂಟು. ಇಷ್ಟು ಇವತ್ತು ಕೇಳಿರ್ತಕ್ಕಂಥ ಒಂದು ಪ್ರಶ್ನೆಗಳು, ಇವತ್ತಿನ ಒಂದು ಎಕ್ಸಾಮ್ಸಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆಗಳು. ನೆಕ್ಸ್ಟು ಮುಂದಿನ ಒಂದು ತರಗತಿಗಳಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಒಂದು ಕ್ವಶನ್ಸ್ಗಳನ್ನು ನೋಡ್ಕೊಳ್ತಾ ಹೋಗೋಣವಂತೆ. ಇವತ್ತಿನ ಒಂದು ಸೀರೀಸ್ ಮೇ 7ನೇ ತಾರೀಕಿನ 1, 2 ಮತ್ತು 3ನೇ ಶಿಫ್ಟ್ನ ಒಂದು ವಿಶ್ಲೇಷಣೆಯನ್ನು ನಾನು ಮಾಡಿದ್ದೇನೆ. GK ಮಾತ್ರ ಮಾಡೋದಕ್ಕೆ ಸಾಧ್ಯ. ನಿಮಗೇನಾದರೂ ಕ್ವಾಂಟ್ ಅಥವಾ ಮ್ಯಾಥ್ಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಇದೇ ರೀತಿ ಡೈಲಿ ಕ್ಲಾಸಸ್ಗಳನ್ನು ನೀವು ನೋಡಬೇಕು ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಿಮಗೆ ಮುಗಿಸ್ತೇನೆ. ಜೈ ಹಿಂದ್, ಒಂದೇ ಮಾತ್ರ.